ಗ್ರಾಮದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರರನ್ನು ಅನಂತಕೋಟಿ ಶ್ರೀ ಶಾಸ್ತ್ರ ನಮಸ್ಕಾರ ಸಲ್ಲಿಸುತ್ತಾ ನಾವು ವಿಜಯಪುರ ಜಿಲ್ಲೆ ಚಡ್ಚಣ ತಾಲೂಕಿನ ಗೋಡಿಯಾಳ ಬರಡೋಲ ಗ್ರಾಮದ ಉದಯೋನ್ಮುಖ ರೈತ ಕವಿಗಳು ಲೇಖಕರಾಗಿ ಸೈಕಲ್ ಮೇಗೆ ಈ ಕೊಟ್ಲಿಗಿ ಸುಕ್ಷೇತ್ರದ ಶ್ರೀ ಸಿದ್ದೇಶ್ವರ ದೇವರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತುಂಬ ಸಂತೋಷಪಟ್ಟಿದ್ದೇವೆ. ಸುಕ್ಷೇತ್ರ ಕೊಟ್ಲಿಗಿ ಸಿದ್ದೇಶ್ವರರ ಒಂದು ಮಹತ್ವ ಏನಪ್ಪ ಅಂತಂದ್ರೆ, ಇದು ಸುಮಾರು ಆದಿ ಅನಾದಿ ಕಾಲದಿಂದಲೂ ಕೂಡ ಈ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ 5 ತುಪ್ಪದ ದೀಪಗಳು ನಿರಂತರವಾಗಿ ಬೆಳಗ್ತಾ ಬಂದಿದ್ದು, ಹಾಗೂ ಈ ಗುಡಿಯ ಒಂದು ವಿಶೇಷತೆ ಬಹಳಷ್ಟು ಇದ್ದು, ದೇವಸ್ಥಾನದ ಹಾಗೂ ದೇವರ ಮಹಿಮೆ ಬಹಳಷ್ಟು ಇದ್ದು, ಅದರಂತೆ ಇಲ್ಲಿ ಪರಮ ಪೂಜ್ಯ ನಡೆದಾಡುವ ಜೀವಂತ ದೇವರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರು ಬಂದು ಬಹಳಷ್ಟು ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ್ದಾರೆ. ಅದರಂತೆ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳವರು ಬಂದು ಬಹಳಷ್ಟು ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ್ದಾರೆ. ಅದರಂತೆ ನಿನ್ನಿನ ದಿವಸ ಕಣ್ಣೇರಿಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳವರು ಬಂದು ಬಹಳಷ್ಟು ಕೃಷಿ ವಲಯದ ಬಗ್ಗೆ ಹಾಗೂ ಗ್ರಾಮೀಣ ಸೊಗಡಿನ ಬಗ್ಗೆ ಬಹಳಷ್ಟು ಸುಂದರವಾಗಿ ಆಶೀರ್ವಚನ ನೀಡಿದರು. ಈ ಕೊಟ್ಲಿಗಿ ಸುಕ್ಷೇತ್ರ ಗ್ರಾಮ ಅನೇಕ ಕಾರಣಗಳಿಂದ ಪ್ರಸಿದ್ಧ ಆಗಿದೆ. ಹಾಗೂ ಇದು ಕೃಷಿ ವಲಯ ಹಾಗೂ ನಿನ್ನಿನ ಒಂದು ಜೋಡೆತ್ತುಗಳ ಮೆರವಣಿಗೆ ಹಾಗೂ ಕೃಷಿ ಮಹೋತ್ಸವ, ಒಂದು ಮಾತೆಯರ ಕುಂಭ ಮೇಳ ಹಾಗೂ ಆರತಿ ಕಾರ್ಯಕ್ರಮವನ್ನು ನೋಡಿ ನಾವು ತುಂಬ ಸಂತೋಷಪಟ್ಟಿದ್ದೇವೆ. ಸುಕ್ಷೇತ್ರ ಕೊಟ್ಲಿಗಿ ಸಿದ್ದೇಶ್ವರ ಕೃಪೆ ಆಶೀರ್ವಾದ ನಮ್ಮಂತ ಉದಯೋನ್ಮುಖ ರೈತರ ಮೇಲೆ, ಕವಿಗಳ ಮೇಲೆ ಇರಲಿ. ಭಾರತ ದೇಶಕ್ಕೆ ಮತ್ತೆಂದು ಬರಬೇಡ ಕೋರೇನ, ಚೀನಾ ದೇಶ ನಿನ್ನ ಜನ್ಮಸ್ಥಾನ, ಭಾರತಕ್ಕೆ ಸಂಬಂಧ ಏನ, ಹಾಳ ಮಾಡಬೇಡ ಬಡವರ ಜೀವನ, ನಿನಗಿಲ್ಲ ಇಲ್ಲಿ ಸ್ಥಾನ, ಬೇಗ ಹೋಗು ನೀನ ಕೋರೇನ, ನಿಲ್ಲಬೇಡ ಬೇಗ ಹೋಗು ನೀನ. ಅನ್ನದಾತನ ಮೇಲಿರಲಿ ಎಲ್ಲರ ಪ್ರೀತಿ, ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲಿರುಳು ದುಡಿಯುವ ಬಸವಗೆ ಸುಖ ಎಲ್ಲೈತಿ, ಕೂಲಿ ಕಾರ್ಮಿಕರ ಕಷ್ಟ ಕಂಡಂತೆ ನಡೆದೈತಿ, ಬೆಳಕು ನೀಡಲು ಬೆಳಗುತ್ತಿದೆ ಶ್ರೀ ಕೊಟ್ಲಿಗಿ ಸಿದ್ದೇಶ್ವರ ಹಚ್ಚಿರತಕ್ಕಂಥ ಈ ತುಪ್ಪದ ಜ್ಯೋತಿ. ಹಗಲಿರುಳು ದುಡಿಯುವರು ರೈತರು, ಕುಳಿತು ಉಣ್ಣುವರಾದೆವು ಬಹಳಷ್ಟು ಜನರು, ಕೃಷಿ ಕಾಯಕವೇ ಸಕಲರ ಜೀವನವು ಉಸಿರು, ಕಾಯಕ ಯೋಗಿಗಳ ಕಷ್ಟ ಕೇಳುವರ್ಯಾರು, ದೆರೆಗಿಳಿದು ಬರಲಿ ಮೇಘರಾಜ ದೇವರು, ಅಣ್ಣ ಬಸವಣ್ಣನಂತ